ಮೇರೆ ಎಲ್ರಿಗೂ ನಮಸ್ಕಾರ. ನಾವು ಈ ದಿನ ಇನ್ಕಮ್ ಟ್ಯಾಕ್ಸ್ಗಳನ್ನು ನಾವು ಸೇವ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಹೆಚ್ಚಿನ ಒಂದು ಇನ್ಕಮ್ ಟ್ಯಾಕ್ಸ್ ಬರದ ಹಾಗೆ ಯಾವ್ಯಾವ ಒಂದು ವೇತನ ಸೆಕ್ಷನ್ಗಳಲ್ಲಿ ನಾವು ಹೂಡಿಕೆ ಮಾಡ್ಬೋದು ಅನ್ನೋದ್ರ ಬಗ್ಗೆ, ಮತ್ತು ATC ಹೊರತಾಗಿಯೂ ನಾವು ಯಾವೆಲ್ಲ ಸೆಕ್ಷನ್ಗಳಲ್ಲಿ ಮತ್ತು ಯಾವೆಲ್ಲ ಉಳಿತಾಯ ಯೋಜನೆಯನ್ನು ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಮಗೆ ಮತ್ತೊಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈಗಿಲ್ಲಿ ನಾವು ಇನ್ಕಮ್ ಟ್ಯಾಕ್ಸನ್ನು ನಾವು ಪ್ರತಿ ವರ್ಷ ಫಾರ್ಮ್ ನಂಬರ್ 16ನಲ್ಲಿ ಸಿದ್ಧಪಡಿಸಿ ಕೊಡ್ತಾ ಇರ್ತೀವಿ. ಅದನ್ನು ATCನಲ್ಲಿ 1.5 ಲಕ್ಷದವರೆಗೂ ಉಳಿತಾಯವನ್ನು ಮಾಡ್ತೀವಿ. ಯಾವ್ಯಾವುದು ಅಂದರೆ KZD, GVF, LIC ಈ ಥರ ನಮ್ಮ ಇನ್ಸೂರೆನ್ಸ್ಗಳು ಮತ್ತು ಅಂಥವುಗಳನ್ನೆಲ್ಲ, ಮತ್ತು ಟ್ಯೂಷನ್ ಫೀಸು ಈ ಥರದ ನಾವು ಹೂಡಿಕೆಗಳನ್ನು ಒಂದು ಹೂಡಿಕೆಗಳನ್ನು ಮಾಡಿ ನಾವು ಉಳಿತಾಯವನ್ನು ATCನಲ್ಲಿ 1.5 ಲಕ್ಷದವರೆಗೂ ಉಳಿತಾಯವನ್ನು ಮಾಡ್ತೀವಿ. ಇದಕ್ಕಿಂತ ಹೊರತಾಗಿ ನಾವು ಮಾಹಿತಿಯನ್ನು ಅಂದರೆ ಇನ್ಕಮ್ ಟ್ಯಾಕ್ಸ್ಗಳನ್ನು ಯಾವ್ಯಾವುದರಲ್ಲಿ ಉಳಿತಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡೋದಾದರೆ, ಹಣಕಾಸು ವರ್ಷ ಮುಗಿಯಲು ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದಾವೆ. ಕೊನೆಯ ಕ್ಷಣದಲ್ಲಿ ನಾವು ಈ ಒಂದು ಉಳಿತಾಯ ಕ್ರಮಗಳನ್ನು ಅನುಸೋರು ತೆರಿಗೆ ಉಳಿತಾಯವನ್ನು ಮಾಡಲಿಕ್ಕೆ ಪರಿಗಣಿಸಬಹುದಾದ ಕೆಲವು ಆಯ್ಕೆಗಳನ್ನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಸಾಮಾನ್ಯವಾಗಿ ಕೊನೆಯ ಕ್ಷಣದಲ್ಲಿ ಆದಾಯ ತೆರಿಗೆ ಉಳಿಸಲಿಕ್ಕೆ ಬಯಸೋರು ATC ಡಿಡಕ್ಷನ್ ಆಯ್ಕೆಯನ್ನು ಬಳಸ್ಕೊಳ್ತಾರೆ. ಇದರ ಹೊರತಾಗಿ ಇನ್ನೂ ಹಲವು ಆಯ್ಕೆಗಳಿದ್ದಾವೆ. ಆ ಎಲ್ಲ ಯೋಜನೆಗಳಲ್ಲಿ ಹೂಡಿಕೆ ಮಾಡ್ತಕ್ಕಂಥವ್ರು ಮಾರ್ಚ್ 31ರೊಳಗೆ ಪಾವತಿ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯಕವಾಗಿ ಮಾಡಿಟ್ಕೋಬೇಕು. ಇದನ್ನು ತಾವೆಲ್ಲರೂ ಸಹಿತ ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ELSF ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡ್ಬೋದು. ಈಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ಗಳಲ್ಲಿ ನೀವು ಹೂಡಿಕೆಯಿಂದ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ಉಳಿತಾಯವನ್ನು ಮಾಡ್ಬೋದಾಗಿದೆ. ಇಲ್ಲಿ ನೀವು 1.5 ಲಕ್ಷದವರೆಗೂ ಹೂಡಿಕೆಗಳು ಡಿಡಕ್ಷನ್ಗೆ ಅರ್ಹತಾದಾಯಕವಾಗಿರ್ತವೆ. ಸೆಕ್ಷನ್ 80C ಪ್ರಯೋಜನಗಳು ಆದಾಯ ತೆರಿಗೆಯ ಸೆಕ್ಷನ್ 80Cಯಲ್ಲಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡು, ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟು, ತೆರಿಗೆ ಉಳಿತಾಯದ ಫಿಕ್ಸೆಡ್ ಡಿಪಾಸಿಟ್ಗಳು, ಜೀವ ವಿಮಾ ಪ್ರೀಮಿಯಂಗಳು, ಸುಕನ್ಯಾ ಸಮೃದ್ಧಿ ಯೋಜನೆ ಮುಂತಾದ ಈ ಯೋಜನೆಗಳಲ್ಲಿ ಹಣ ಹೂಡಿಕೆಯನ್ನು ಮಾಡೋದರಿಂದ ತೆರಿಗೆಯನ್ನು ಉಳಿತಾಯ ಮಾಡ್ಬೋದು ಸ್ನೇಹಿತರೆ. ಹೆಲ್ತ್ ಇನ್ಶೂರೆನ್ಸ್ ಆದಾಯ ತೆರಿಗೆ ಸೆಕ್ಷನ್ D ಅಡಿಯಲ್ಲಿ ಹೆಲ್ತ್ ಒಂದು ಇನ್ಶೂರೆನ್ಸ್ ಪ್ರೀಮಿಯಂಗಳ ಮೇಲೆ ತೆರಿಗೆ ಉಳಿತಾಯ ಮಾಡ್ಬೋದು. ಸ್ವಂತಕ್ಕೆ, ಸಂಗಾತಿ ಮತ್ತು ಮಕ್ಕಳ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಪಾವತಿಯಿಂದ 25,000ವರೆಗೆ ನೀವು 60 ವರ್ಷದೊಳಗಿನ ಪೋಷಕರಿಗೆ ಹೆಚ್ಚುವರಿ 25,000 ಮತ್ತು ಪೋಷಕರ ಹಿರಿಯ ನಾಗರಿಕರಾಗಿದ್ದರೆ ಅವರಿಗೆ 50,000ವರೆಗೂ ಡಿಡಕ್ಷನ್ ಪ್ರಯೋಜನಗಳನ್ನು ಪಡ್ಕೊಳ್ಬೋದು. ಆದರೆ ಪ್ರೀಮಿಯಂಗಳನ್ನು ಮಾರ್ಚ್ 31ರೊಳಗೆ ಅವನ್ನು ನೀವು ಪಾವತಿಸಿರಬೇಕು. ಇನ್ನು ನೆಕ್ಸ್ಟ್ ಮತ್ತೊಂದು ನೋಡೋದಾದರೆ NPSನಲ್ಲಿ ಹೂಡಿಕೆಯನ್ನು ಮಾಡ್ಬೋದು. ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯಲ್ಲಿ ಹೂಡಿಕೆ ಮಾಡೋದರಿಂದಲೂ ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ಪ್ರಯೋಜನವನ್ನು ಪಡಿಬೋದು ಸ್ನೇಹಿತರೆ. ಸೆಕ್ಷನ್ 80CCD 1B ಅಡಿಯಲ್ಲಿ 50,000ದಷ್ಟು ಹೆಚ್ಚುವರಿ ಕಡಿತ ಲಭ್ಯ ಇದೆ. ಒಂದು ವೇಳೆ ಸೆಕ್ಷನ್ 80GG ಅಡಿಯಲ್ಲಿ ವರ್ಷಕ್ಕೆ 60,000ವರೆಗಿನ ಡಿಡಕ್ಷನನ್ನು ಪಡೆಯಬಹುದಾಗಿದೆ. ಇದೆಲ್ಲದರ ಹೊರತಾಗಿ ನೀವು ನೀಡುವಂಥ ದಾನದ ಮೇಲೂ ತೆರಿಗೆ ರಿಯಾಯಿತಿಯನ್ನು ಪಡಿಬೋದು. ಆದರೆ ಆ ಪಾವತಿಗಳನ್ನು ಬ್ಯಾಂಕಿಂಗ್ ಮೂಲಕವೇ ಮಾಡಿರಬೇಕು ಮತ್ತು ರಸೀದಿಗಳನ್ನು ಪಡೆದಿರಬೇಕು. ಇಲ್ಲಿ ನೀವೇನಾದರೂ ಡೊನೇಟ್ ಮಾಡ್ತಕ್ಕಂಥದ್ದಿದ್ದರೆ ಅದನ್ನು ಬ್ಯಾಂಕ್ ವ್ಯವಹಾರದ ಮೂಲಕನೇ ನೀವು ದಾನವನ್ನು ಮಾಡಬೇಕು ಮತ್ತು ಅದರ ರೆಸಿಪ್ಟನ್ನು ಇಟ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಈ ವಿಚಾರಗಳನ್ನು ಮಾಹಿತಿಗಾಗಿ ನೀಡಲಾಗಿದೆ. ಈ ಕುರಿತು ಆಸಕ್ತಿ ಹೊಂದಿರತಕ್ಕಂಥವರು ಸೂಕ್ತ ಮಾರ್ಗದರ್ಶನವನ್ನು ಪಡೆದು ನೀವು ಮುಂದುವರಿಬೋದು. ಇನ್ನು ಹೆಚ್ಚಿನ ಮಾರ್ಗದರ್ಶನ ಬೇಕು ಅಂತಂದರೆ ನಿಮಗೆ ಆಡಿಟರ್ ಕನ್ಸಲ್ಟೆಂಟ್ ಇರ್ತಾರೆ, ಅವ್ರ ಹತ್ರ ನೀವು ಮಾಹಿತಿಯನ್ನು ಪಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ನೀವು ಮುಂದುವರಿಬೋದು ಅಂತೇಳಿ ಹೇಳ್ತಾ ಸ್ನೇಹಿತರೆ, ಇಷ್ಟು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.